ಶ್ರೇಯಾನ್ ಬರ್ಡೇ ದಿನ ನಾವು ಬೆಳಗ್ಗೆನೇ ಬೇಗ ಎದ್ದು ಫಸ್ಟ್ ಯಾವುದಾದ್ರೂ ಒಂದು ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ಮಂಗಳೂರಲ್ಲಿ ತುಂಬಾ ಫೇಮಸ್ ಆಗಿರೋಂತಹ ಕದ್ರಿ ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೊರಟ್ವಿ. ಇವತ್ತು ಸೆಕೆಂಡ್ ಡೇ ಆದ್ದರಿಂದ ನಾವು ಇವತ್ತು ರೆಸಾರ್ಟಿಗೆ ಲಾಗಿನ್ ಆಗಬೇಕಿತ್ತು. ಫಸ್ಟ್ ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿದ್ಬಿಟ್ಟು ಆಮೇಲೆ ನಾವು ರೆಸಾರ್ಟ್ಗೆ ಹೋಗೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡ್ವಿ. ಬೇಗನೆ ಎದ್ದು ಎಲ್ಲರೂ ಸ್ನಾನ ಮಾಡಿಕೊಂಡು ರೂಮ್ನ ಚೆಕ್ಔಟ್ ಮಾಡಿಕೊಂಡು ಬಂದ್ವಿ. ಮತ್ತು ರೂಮಿಂದ ಜಸ್ಟ್ ಒಂದು 10 ಮಿನಿಟ್ಸ್ ಇತ್ತು ಅಷ್ಟೇ ಕದ್ರಿ ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೆ. ಹೇಳೋದ್ನೆಲ್ಲ ಎಲ್ಲನೂ ತುಂಬಾ ಹತ್ತತ್ರನೇ ಇದೆ. ನೀವು ಎಲ್ಲ ದೇವಸ್ಥಾನಗಳನ್ನು ಈಸಿಯಾಗಿ ಕವರ್ ಮಾಡ್ಬೋದು. ಯಾರೆಲ್ಲ ಹಿಂದಿನ ವ್ಲಾಗ್ ನೋಡಿಲ್ವೋ ಅವರು ಅದನ್ನು ಕೂಡ ನೋಡ್ಬೋದು. ನಾವು ಡೈರೆಕ್ಟಾಗಿ ರೆಸಾರ್ಟ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ರಿಂದ ಬ್ಯಾಗ್ ಎಲ್ಲ ಹಾಗೆ ತೊಗೊಂಡು ಹೋಗ್ಬಿಟ್ಟಿದ್ವಿ. ಬ್ಯಾಗು ಸ್ಲಿಪ್ಪರ್ಸು ಇಡೋದಕ್ಕೆ ಎಲ್ಲದಕ್ಕೂ ವ್ಯವಸ್ಥೆ ಇದೆ. ಮಂಗಳೂರಲ್ಲಿ ನೀವೇನಾದರೂ ಹೋದರೆ ಈ ದೇವಸ್ಥಾನಗಳಿಗೆ ಕಂಪಲ್ಸರಿ ಹೋಗ್ಬಿಟ್ಟು ಬನ್ನಿ. ತುಂಬಾ ಚೆನ್ನಾಗಿದೆ ದೇವಸ್ಥಾನ, ಹಾಗೆ ತುಂಬಾ ಶಕ್ತಿ ಇರುವಂತಹ ದೇವಸ್ಥಾನಗಳಿದೆಲ್ಲ. ಫಸ್ಟು ಹೋಗ್ತಿದ್ದಂಗೆ ಕೈಕಾಲೆಲ್ಲ ತೊಳ್ಕೊಂಡು ಗಣೇಶ ದೇವಸ್ಥಾನ ಮತ್ತು ಎಲ್ಲ ದೇವಸ್ಥಾನಗಳು ನಾವು ವಿಸಿಟ್ ಮಾಡಿ ಆಮೇಲೆ ಕದ್ರಿ ಮಂಜುನಾಥ ಸ್ವಾಮಿ ದೇವಸ್ಥಾನ ಕೂಡ ಹೋದ್ವಿ. ಇದನ್ನು ಅಂದರೆ ಮಂಜುನಾಥ ಸ್ವಾಮಿನ 1000 ಸೀಮೆಯ ಒಡೆಯ ಅಂತ ಕೂಡ ಕರೀತಾರೆ. ಇಲ್ಲಿ ಏನು ವಿಶೇಷತೆ ಏನಪ್ಪ ಅಂತ ಅಂದರೆ ಮೇಲೆ ಕೆರೆ ಇದೆ, ಕೆಳಗೆ ದೇವಸ್ಥಾನ ಇದೆ. ಅಂದರೆ ಇದ್ರ ಪ್ರತೀತಿ ಏನಪ್ಪ ಅಂದರೆ ಶಿವನ ತಲೆ ಮೇಲೆ ಗಂಗೆ ಇರೋದು ಅನ್ನೋ ರೀತಿ ಈ ಒಂದು ದೇವಸ್ಥಾನನ ಮಾಡಲಾಗಿದೆ. ಶ್ರೇಯಾನ್ ಹುಟ್ಟಿದ ದಿನ. ಸೊ ಕದ್ರಿ ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ದು ನಮಗೆ ತುಂಬಾ ಖುಷಿ ಆಯಿತು. ಹಾಗೆ ಅಲ್ಲಿ ತುಂಬಾ ಶಕ್ತಿಯುತವಾದಂತಹ ದೇವರು. ಎಲ್ಲ ಕೈ ಮುಗಿದು ಒಳ್ಳೆ ಪೂಜೆ ಮಾಡಿಸ್ಕೊಂಡು ಅದಾದಮೇಲೆ ನಾವು ಪಾಂಡವ ಕೇವ್ಸ್ಗೆ ಹೋಗೋಣ ಅಂದ್ಬಿಟ್ಟು ಹೊರಟ್ವಿ. ನಮಗೆ ಅಷ್ಟು ಐಡಿಯಾ ಇರಲಿಲ್ಲ, ಸುಮ್ಮನೆ ಗೂಗಲಲ್ಲೆಲ್ಲ ನೋಡಿ ಹೊರಟಿದ್ರಿಂದ ಪಾಂಡವ ಕೇವ್ಸ್ಗೆ ಹೋಗಿ ಬರೋಣ ಅಂದ್ಬಿಟ್ಟು ಹೊರಟ್ವಿ. ಅಲ್ಲಿ ಹೋದರೆ ಅಲ್ಲಿ ಏನು ಅಷ್ಟು ಪ್ರಾಪರಾಗಿ ಏನು ಮೇಂಟೆನೆನ್ಸ್ ಇರಲಿಲ್ಲ. ಮತ್ತು ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡೋದಕ್ಕಾಗಲಿ ಅಥವಾ ಆ ಕೇವ್ಸ್ ಕೂಡ ಕ್ಲೋಸ್ ಆಗೇ ಇತ್ತು. ಮತ್ತು ಅದು ಏನು ಕರೆಕ್ಟಾಗಿ ಬೋರ್ಡು ಎಲ್ಲ ಏನೂ ಇರಲಿಲ್ಲ. ಇಷ್ಟೇ ಇದ್ದಿದ್ದು ಪಾಂಡವ ಕೇವ್ಸ್ ಬಗ್ಗೆ. ಮತ್ತು ಅದು ಒಳಗೆಲ್ಲ ಸೀಲ್ಡ್ ಮಾಡಿಬಿಟ್ಟಿದ್ದಾರೆ, ಅದ್ರೊಳಗೂ ಹೋಗೋಕ್ಕಾಗಲ್ಲ. ನಾನು ತೋರಿಸ್ತೀನಿ. ಮತ್ತು ಇದ್ರ ಬಗ್ಗೆ ಏನಾದರೂ ನಿಮಗೆ ತುಂಬ ಐಡಿಯಾಸ್ ಇದ್ದರೆ ನನಗೆ ಕಮೆಂಟ್ ಸೆಷನಲ್ಲಿ ತಿಳಿಸ್ಕೊಡಿ. ಯಾಕಂದರೆ ನಮಗಿದು ಹೊಸ ಜಾಗ ಮತ್ತು ಹೊಸ ಪ್ಲೇಸಸ್ಸು, ನಮಗೆ ಅಷ್ಟು ಐಡಿಯಾಸ್ ಇಲ್ಲ. ಮತ್ತು ಗೇಟ್ ಕೂಡ ಕ್ಲೋಸ್ ಆಗೇ ಇತ್ತು. ನಾವೇ ಓಪನ್ ಮಾಡಿಕೊಂಡು ಒಳಗೆ ಹೋಗಿ ನೋಡಿದ್ವಿ. ಇದು ಏನಪ್ಪ ಅಂದರೆ ಪಾಂಡವರು ವನವಾಸಕ್ಕೆ ಬಂದಾಗ ಇಲ್ಲಿ ಸ್ಟೇ ಆಗಿದ್ರು ಅಂತ. ಅಂದರೆ ಈ ವೈಲ್ಡ್ ಅನಿಮಲ್ಸ್ ಎಲ್ಲ ಇರುತ್ತಲ್ಲ, ಕಾಡು ಪ್ರಾಣಿಗಳಿಂದ ಎಲ್ಲ ಸೇಫಾಗಿರೋದಕ್ಕೆ ಈ ಒಂದು ಜಾಗದಲ್ಲಿ ಬಂದು ಅವರು ಗುಹೆ ಥರ ಮಾಡಿಕೊಂಡು ಇದ್ದರು ಅಂತ. ಇದ್ರ ಒಳಗಡೆ ಒಂದು ಬಾವಿ ಇದೆ ಅಂತ ಕೂಡ ಹೇಳಿದ್ರು. ಅದನ್ನು ಸೀತಾ ಹೆಸರಲ್ಲೇ ಕರೀತಾರೆ ಅಂತ ಕೂಡ ಹೇಳಿದ್ರು. ಆ ಬಾವಿಯಿಂದ ನೀರನ್ನು ತೆಗೆದು ಸೀತಾಮಾತೆ ಶಿವನಿಗೆ ಅರ್ಪಿಸ್ತಿದ್ರು, ಅಭಿಷೇಕ ಮಾಡ್ತಿದ್ರು ಅಂತ ಹೇಳಲಾಗಿದೆ. ಇಷ್ಟು ಐತಿಹಾಸಿಕವಾಗಿರೋಂತಹ ಪ್ಲೇಸ್ನ ಒಂಚೂರು ಮೇಂಟೆನೆನ್ಸ್ ಮಾಡಿರಲಿಲ್ಲ. ಸ್ವಲ್ಪ ಭಯ ಆಗ್ತಾಯಿತ್ತು ಕಾಲಿಡೋದಕ್ಕೆಲ್ಲ. ಹೋಗಬೇಕಾದ್ರೆ ನೋಡ್ಕೊಂಡು ಹೋಗಿ. ಸೊ ಈ ಪ್ಲೇಸ್ನ ಮುಗಿಸ್ಕೊಂಡು ನಾವು ನೆಕ್ಸ್ಟು ಹೋಗಿದ್ದು ರೆಸಾರ್ಟ್ಗೆ. ನಮ್ಮ ರೆಸಾರ್ಟ್ ಬಂದು ಕ್ರ್ಯಾಡಲ್ ಆ್ಯಂಡ್ ಪಾಮ್ಸ್ ಅಂತ. ಇದು ಆ ಕಡೆ ಬೀಚ್ ಇದೆ, ಈ ಕಡೆ ರಿವರ್ ಇದೆ. ಆ ಥರ ಇರೋವಂಥ ಒಂದು ರೆಸಾರ್ಟು. ನಮಗೆ ಸ್ಪೇಷಿಯಸ್ ಆಗಿರಬೇಕಿತ್ತು ಮತ್ತು ಶ್ರೇಯಾನ್ಗೆ ಆಟ ಆಡೋದಕ್ಕೆ ಸ್ಪೇಸ್ ಇರಬೇಕಿತ್ತು ನಮಗೆ ಮೇನ್. ಆ ಥರ ರೆಸಾರ್ಟ್ ಬುಕ್ ಮಾಡ್ಕೊಂಡ್ವಿ. ಮತ್ತು ಆ ಟೈಮಲ್ಲಿ ನಾವು ಹೋಗಿದ್ದ ಟೈಮಲ್ಲಿ ತುಂಬಾ ಜನ ಇದ್ದರು. ಲೈಕ್ ಹೆಂಗೆ ಅಂದರೆ ಎಲ್ಲ ರೂಮ್ಸು ಬುಕ್ ಆಗೋಗಿತ್ತು. ಬಟ್ ಸ್ಟಿಲ್ ನಾವು ರಿಕ್ವೆಸ್ಟ್ ಮಾಡಿ ರೂಮ್ ಸಿಕ್ತು. ಹೋಗ್ತಾ ಇದ್ದಂಗೆ ಒಂದು 4-5 ಪಿಕಾಕ್ ಎಲ್ಲ ಕಾಣಿಸ್ತು. ತುಂಬ ಚೆನ್ನಾಗಿದೆ ಅಂತ ಅಂದ್ಕೊಂಡು ನಾವು ಹಾಗೆ ಮುಂದೆ ಹೋದ್ವಿ. ತಿಂಡಿನ ನಾವು ಕದ್ರಿ ಮಂಜುನಾಥ ಸ್ವಾಮಿ ದೇವಸ್ಥಾನದ ಕೆಳಗೆ ಸುಮಾರು ಹೋಟೆಲ್ಸ್ ಇತ್ತು. ಶ್ರೇಯಾನ್ ತುಂಬ ಹಠ ಮಾಡಿಬಿಟ್ರು, ನಂಗೆ ಹೊಟ್ಟೆ ಹಸಿತಿದೆ ಅಂತ. ಸೊ ನಾವು ಬೇರೆ ಕಡೆ ಪ್ಲ್ಯಾನ್ ಮಾಡಿದ್ವಿ ಹೋಗೋಕ್ಕೆ ತಿಂಡಿಗೆ. ಬಟ್ ಅಲ್ಲಿಗೆ ಹೋಗೋಕ್ಕಾಗಲಿಲ್ಲ. ಅವ್ನು ತುಂಬ ಹಠ ಮಾಡಿದ್ದಕ್ಕೆ ತುಂಬ ಹೊಟ್ಟೆ ಹಸ್ಕೊಂಬಿಟ್ಟಿದ್ದಾರೆ ಅಂದ್ಬಿಟ್ಟು ನಾವು ಅಲ್ಲೇ ಹತ್ರದಲ್ಲಿದ್ದಿದ್ದು ಹೋಟೆಲ್ಗೆ ಹೋದ್ವಿ. ಬಟ್ ಅಲ್ಲಿ ಒಂಚೂರು ಚೆನ್ನಾಗಿರಲಿಲ್ಲ ಬ್ರೇಕ್ಫಾಸ್ಟು. ಅದು ಏನು ಹೋಟೆಲ್ ನಡೆಸ್ತಾರೋ ಗೊತ್ತಿಲ್ಲ. ಏನು ಬಿಸಿದೇನೂ ಇಲ್ಲ ಅಂತ ಹೇಳಿಬಿಟ್ರು. ನಮಗೊಂಥರ ಆಗೋಯ್ತು. ಸರಿ ಅಂದ್ಬಿಟ್ಟು ಶ್ರೇಯಾನ್ ಹಠ ಮಾಡಿದ್ದಕ್ಕೆ ಹೋಗಿದ್ದಾಯಿತು. ಸರಿ, ಅಲ್ಲಿಂದ ವಾಪಸ್ ನಾವು ರೆಸಾರ್ಟಿಗೆ ಬಂದ್ವಿ. ನೋಡಿ ಈ ಥರ ಇದೆ ನಮ್ಮ ರೆಸಾರ್ಟು.
ಸೊ ಅವ್ರಿಗೆ ಶ್ರೇಯಾನ್ ಬರ್ಡೇಗೆ ನಮಗೆ ಸ್ವಲ್ಪ ಬಾನ್ ಫೈರು ಮ್ಯೂಸಿಕ್ ಎಲ್ಲ ಬೇಕು ಅಂತ ನಾವು ಮುಂಚೆನೇ ತಿಳಿಸಿದ್ವಿ. ಮತ್ತು ರಾತ್ರಿ ಅಷ್ಟೊತ್ತಿಗೆ ಅದನ್ನು ನಾವು ರೆಡಿ ಮಾಡಿಕೊಡ್ತೀವಿ ಅಂತ ಕೂಡ ಹೇಳಿದ್ರು. ಶ್ರೇಯಾನ್ಗೆ ಪೂರ್ತಿ ಈ ಥರ ಖಾಲಿ ಖಾಲಿ ಸ್ಪೇಸ್ ಇತ್ತಲ್ವ, ಎಲ್ಲ ಕಡೆ ಓಡಾಡಿಕೊಂಡು ಆಟ ಆಡ್ಕೊಂಡಿದ್ರು. ರಾಫ್ಟಿಂಗ್ ಕೂಡ ಅವೈಲಬಲ್ ಇತ್ತು ಇಲ್ಲಿ, ಕ್ರ್ಯಾಡಲ್ ಆ್ಯಂಡ್ ಪಾಮ್ಸ್ ಅಂತ. ಚೆನ್ನಾಗಿತ್ತು ರೆಸಾರ್ಟು, ಮತ್ತು ಸರ್ವಿಸ್ ಕೂಡ ನಮಗೆ ಇಷ್ಟ ಆಯಿತು. ಶ್ರೇಯಾನು ಅಷ್ಟೇ ಎಂಜಾಯ್ ಮಾಡ್ಕೊಂಡಿದ್ರು. ನಮಗೆ ಲೈಕ್ ಹೋಮ್ ಸ್ಟೇ ಥರನೇ ಬೇಕಿತ್ತು, ಯಾಕಂದರೆ ಶ್ರೇಯಾನ್ ಇನ್ನೂ ಚಿಕ್ಕವರಾದ್ರಿಂದ ಅವರು ಜಾಸ್ತಿ ಓಡಾಡೋದು ಆಟ ಆಡೋದು ಎಲ್ಲ ಜಾಸ್ತಿ ಇರುತ್ತಲ್ವ, ಅದಕ್ಕೋಸ್ಕರ ಹೋಮ್ ಸ್ಟೇ ಥರನೇ ಬೇಕಿತ್ತು. ಸೊ ನಮ್ಗೆ ಈ ರೆಸಾರ್ಟ್ ತುಂಬಾ ಇಷ್ಟ ಆಯಿತು. ಅಲ್ಲಿಂದ ಬೇಗ ಮುಗಿಸ್ಕೊಂಡು ಫ್ರೆಶ್ ಅಪ್ ಆಗಿ ಶ್ರೇಯಾನ್ಗೂ ಫ್ರೆಶ್ ಅಪ್ ಮಾಡಿಕೊಂಡು ನಾವಿವಾಗ ತಣ್ಣೀರು ಬಾವಿ ಬೀಚ್ಗೆ ಹೋಗ್ತಾ ಇದ್ದೀವಿ. ಜಸ್ಟ್ ಅರೌಂಡ್ ಒಂದು 1 ಕಿಲೋಮೀಟರು ಇಲ್ಲ ಅನಿಸುತ್ತೆ, ಅಷ್ಟು ಹತ್ತಿರ ಇದೆ ತಣ್ಣೀರು ಬಾವಿ ಬೀಚು. ಬಟ್ ನಾವು ಹೋಗಿದ್ದಾಗಲೇ 11 ಗಂಟೆ ಏನೋ ಆಗೋಗ್ಬಿಟ್ಟಿತ್ತು. ಸೊ ಸ್ವಲ್ಪ ಬಿಸಿಲು ಸ್ಟಾರ್ಟ್ ಆಗಿತ್ತು ಮತ್ತು ತುಂಬ ಜನನೂ ಇರಲಿಲ್ಲ. ಬಟ್ ನಾವು ಸಕ್ಕತ್ತಾಗಿ ಎಂಜಾಯ್ ಮಾಡ್ಕೊಂಡು ಬಂದ್ವಿ, ಯಾಕಂದರೆ ಯಾರೂ ಇರಲಿಲ್ಲ. ಮತ್ತು ನೀರಲ್ಲಿ ಬಿದ್ಮೇಲೆ ಬಿಸಿಲು ಅದೆಲ್ಲ ಏನೂ ಗೊತ್ತೂ ಆಗಲ್ಲ. ಸೊ ಸ್ವಲ್ಪ ಮಾಯ್ಶ್ಚರೈಸರ್ ಎಲ್ಲ ಚೆನ್ನಾಗಿ ಹಚ್ಕೊಂಡು ಶ್ರೇಯಾನ್ಗೆ ಕರ್ಕೊಂಡು ಹೋದ್ವಿ. ಶ್ರೇಯಾನು ಅಷ್ಟೇ ಫುಲ್ ನೀರಲ್ಲಿ ಬಿದ್ದು ಒದ್ದಾಡಿ ಸಖತ್ತಾಗಿ ಎಂಜಾಯ್ ಮಾಡಿದ್ರು. ಅಲ್ಲಿ ಚಿಕ್ಕ ಪುಟ್ಟ ಕ್ರ್ಯಾಬ್ಸ್ ಎಲ್ಲ ಓಡಾಡ್ತಾ ಇತ್ತು, ಅದನ್ನೆಲ್ಲ ತೋರಿಸ್ಕೊಂಡು ಸಖತ್ತಾಗಿ ಎಂಜಾಯ್ ಮಾಡಿದ್ರು. ನೋಡಿ ಕ್ರ್ಯಾಬ್, ಅದು ಸ್ಮಾಲ್ ಕ್ರ್ಯಾಬ್ಸ್ ಇರುತ್ತಲ್ಲ ಅದನ್ನೆಲ್ಲ ತೋರಿಸ್ಕೊಂಡು, ಮತ್ತು ಕಪ್ಪೆ ಚಿಪ್ಪು ಶಂಕು ಅದೆಲ್ಲ ಸಿಕ್ಕಿತ್ತು, ಅದನ್ನೆಲ್ಲ ತೋರಿಸ್ಕೊಂಡು ಸಖತ್ತಾಗಿ ಎಂಜಾಯ್ ಮಾಡಿಕೊಂಡು ಕರ್ಕೊಂಬಂದ್ವಿ. ಏನಿಲ್ಲ, ಮಕ್ಕಳಿಗೆ ಸುಮ್ಮನೆ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡಿದ್ರೆ ಅದು ಯಾವುದು ಏನೂ ನೆನಪಿರಲ್ಲ. ಬಟ್ ಈ ಥರ ಹುಟ್ಟಿದ ಹಬ್ಬದ ದಿನ ಒಂದಿನ ಆಚೆ ಕರ್ಕೊಂಡು ಹೋದ್ರೂ ಸಾಕು, ಆ ಮೆಮೊರೀಸ್ ಕ್ರಿಯೇಟ್ ಮಾಡ್ತೀವಲ್ಲ ಅದು ಲೈಫ್ ಲಾಂಗ್ ಇರುತ್ತೆ. ಒಂದು ಬೀಚ್ ಇರ್ಬೋದು ಅಥವಾ ಒಂದು ದೇವಸ್ಥಾನ, ಎಲ್ಲಾಗುತ್ತೋ ಅಲ್ಲಿಗೆ ನಾವು ಕರ್ಕೊಂಡು ಹೋದರೆ ಸಾಕು, ಅವ್ರ ಖುಷಿನೇ ಮೇಯ್ನ್ ಇಂಪಾರ್ಟೆಂಟ್ ಆಗುತ್ತಲ್ವ, ಅದೇ ಮೆಮೊರೀಸ್ನ ನಾವು ಕ್ರಿಯೇಟ್ ಮಾಡೋ ಥರ. ಸೊ ತಣ್ಣೀರು ಬಾವಿ ಬೀಚ್ಗೆ ಹೋಗಿ ಸಖತ್ತಾಗಿ ಎಂಜಾಯ್ ಮಾಡಿದ್ರು. ಅಪ್ಪ ಮಗ ನಾನು 3 ಜನನೂ ಎಂಜಾಯ್ ಮಾಡಿ ಸಾಕಾಗೋವರೆಗೂ ಎಂಜಾಯ್ ಮಾಡಿದ್ವಿ. ಈಗ ಹೆಂಗೆ ಅಂದರೆ ವಾಪಸ್ ರೆಸಾರ್ಟ್ಗೆ ಹೋಗೋ ಅಷ್ಟೊತ್ತಿಗೆ ನಮಗೆ ಸುಸ್ತಾಗಿ ಹೋಗ್ಬಿಟ್ಟಿತ್ತು. ಏನಾದರೂ ಸಿಕ್ಕಿದ್ರೆ ಸಾಕಪ್ಪ ತಿಂದ್ಬಿಟ್ಟು ಮಲ್ಕೊಳ್ಳೋಣ ಅನ್ನೋಂಗೆ ಅಷ್ಟು ಎಂಜಾಯ್ ಮಾಡ್ಕೊಂಡು ಆಟ ಆಡ್ಕೊಂಡಿದ್ವಿ. ಮತ್ತು ಇಲ್ಲೆಲ್ಲ ಹೇಗೆ ಅಂದರೆ ಫುಡ್ಡೆಲ್ಲ ನಾವು ಆರ್ಡ್ರ್ ಮಾಡ್ಕೋಬೋದಿತ್ತು. ಬಟ್ ಇದು ಸ್ವಲ್ಪ ಔಟ್ಸ್ಕರ್ಟ್ಸ್ ಬರೋದ್ರಿಂದ ನಮಗೇನಿಲ್ಲ ಅಂದರೂ ಒಂದು 40 ಮಿನಿಟ್ಸ್ ಆದರೂ ತೊಗೋತಾ ಇತ್ತು ಫುಡ್ ಬರೋದಕ್ಕೆ. ಸೊ ನಾವೇನು ಮಾಡಿದ್ವಿ, ಬೆಳಗ್ಗೆನೂ ಬೇರೆ ತಿಂಡಿ ಸರಿಯಾಗಿ ಆಗಿರಲಿಲ್ಲ ನಮಗೆ, ಯಾಕಂದರೆ ಅಲ್ಲಿ ಹೋಟೆಲಲ್ಲಿ ಏನೂ ಚೆನ್ನಾಗಿರಲಿಲ್ಲ. ಬಟ್ ಆಮೇಲೆ ಅದಕ್ಕೆ ಅಂತ ನಾವು ರೂಮ್ಗೆ ಹೋಗಿದ ತಕ್ಷಣ ಫಸ್ಟು ನಾವು ಫುಡ್ನ ಆರ್ಡರ್ ಮಾಡ್ಕೊಂಡ್ವಿ. ನೀರಲ್ಲೆಲ್ಲ ಸ್ವಲ್ಪ ಎಂಜಾಯ್ ಮಾಡಿಕೊಂಡು ಖುಷಿಯಾಗಿ ಆಮೇಲೆ ವಾಪಸ್ ಹೋಗಿ ಫುಡ್ ಆರ್ಡರ್ ಮಾಡಿಕೊಂಡು ಊಟ ಮಾಡ್ಕೊಂಡ್ವಿ. ಏನ್ ಮಾಡ್ತಿದ್ದೀರಾ? ಏನ್ ಆಟ ಅದು? ಇರಿ ಬಿಡ್ರಿ. ನಾನು ಬೇಡ ಆದರೂ ಕೇಳ್ದಲೆ ಏನೋ ಸನ್ ಬಾತು ಮಡ್ ಬಾತು ಅಂದ್ಕೊಂಡು ಎಲ್ಲ ಹಚ್ಕೊಂಡು ಕೂತಿದ್ರು. ಆ ಮಣ್ಣು ಒಂಚೂರು ಕೊನೆಗೂ ಹೋಗಲಿಲ್ಲ. ಕೊನೆಗೆ ರೂಮಿಗೆ ಹೋಗಿ ಫಸ್ಟು ಫ್ರೆಶ್ ಅಪ್ ಆಗಿ ಅವ್ರಿಗೆಲ್ಲ ಸ್ನಾನ ಮಾಡಿಸಿ ಆ ಬಟ್ಟೆ ಎಲ್ಲ ಜಾಲ್ಸ್ ಹಾಕಿ ಫುಲ್ಲು ಮಣ್ಣು, ಗಾಡೀಲಿ ಕೂತ್ಕೊಳ್ಳೋಕೆ ಸಹ ಆಗ್ತಾಯಿಲ್ಲ ಅಷ್ಟು ಮಣ್ಣು. ಬಟ್ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ಫಿಶಾ ಎಲ್ಲ ತೋರ್ಸು, ಕೈ ತೋರ್ಸು. ಫಿಶ್ ಅಲ್ವಾ? ನಾನೇ ಕೊಟ್ಟಿದ್ದು ಕಪ್ಪೆ ಚಿಪ್ಪು. ಆಮೇಲೆ ಎಲ್ಲ ಫ್ರೆಶ್ ಅಪ್ ಆಗಿ ರೆಸಾರ್ಟ್ಗೆ ಹೋಗಿ ಎಲ್ಲ ಸ್ನಾನ ಎಲ್ಲ ಮಾಡಿಕೊಂಡು ಊಟ ಆರ್ಡ್ರ್ ಮಾಡಿಬಿಟ್ವಿ ಫಸ್ಟ್ ಹೋಗಿದ ತಕ್ಷಣ. ಆಮೇಲೆ ಸ್ನಾನ ಎಲ್ಲ ಮಾಡ್ಕೊಂಡ್ವಿ. ಎಲ್ಲ ಫ್ರೆಶ್ ಅಪ್ ಆಗೋಷ್ಟೊತ್ತಿಗೆ ಊಟ ಬಂತು. ಊಟ ಬಂತು ಅಂತ ಫಸ್ಟು ಹೋಗಿ ನಾವು ಊಟಕ್ಕೆ ಕುತ್ಕೊಂಡ್ವಿ. ಊಟ ಮಾಡೋ ಸ್ಪೇಸ್ ಕೂಡ ಚೆನ್ನಾಗಿತ್ತು.
ಲೈಕ್ ಆ ಕಡೆ ಎಲ್ಲ ಸ್ವಲ್ಪ ರಿವರ್ ಎಲ್ಲ ಇತ್ತು, ರಾಫ್ಟಿಂಗ್ ಮಾಡೋರೆಲ್ಲ ಮಾಡ್ಬೋದಿತ್ತು. ಬಟ್ ನಾವೇನು ರಾಫ್ಟಿಂಗ್ ಎಲ್ಲ ಏನು ಆಪ್ಟ್ ಮಾಡಲಿಲ್ಲ. ಶ್ರೇಯಾನೆಲ್ಲ ಇರೋದಕ್ಕೆ ನಮಗೆ ಇದು ಬೀಚಲ್ಲಿ ಆಡ್ಕೊಂಬಂದೆ ನಮಗೆ ಸುಸ್ತಾಗಿ ಹೋಗಿತ್ತು. ರೆಸಾರ್ಟಲ್ಲಿ ಏನು ಆ್ಯಕ್ಟಿವಿಟೀಸು ನಮಗೆ ಮಾಡೋಕ್ಕಾಗಲಿಲ್ಲ. ಮತ್ತು ಊಟಕ್ಕೆ ನಾವು ಚಪಾತಿ, ಗೀ ರೋಸ್ಟು ಮತ್ತು ಬಿರಿಯಾನಿ ಇದೆಲ್ಲ ತರಿಸ್ಕೊಂಡ್ವಿ. ಮತ್ತು ಇಲ್ಲಿ ಅಂದರೆ ಮಂಗಳೂರು ಸ್ಪೆಷಲ್ ಗೀ ರೋಸ್ಟ್ ಅಲ್ವಾ, ತುಂಬ ಚೆನ್ನಾಗಿರುತ್ತೆ. ಇಲ್ಲಿದ್ದಾಗ ಟ್ರೈ ಮಾಡಬೇಕು ಅಂತ ತರಿಸ್ಕೊಂಡ್ವಿ. ಅನಿತ್ತು ಇದು ಗಂಜಿ ಥರ ಬರುತ್ತಲ್ಲ ಅದು ಬೇರೆ ತರಿಸ್ಕೊಂಡಿದ್ದಾರೆ, ಬಾಯ್ಲ್ಡ್ ರೈಸ್ದು ಟ್ರೈ ಮಾಡೋಣ ಅಂದ್ಬಿಟ್ಟು. ಬಾಯ್ಲ್ಡ್ ರೈಸ್ದು ಮನೇಲಿ ಅವೆಲ್ಲ ಏನೂ ತಿನ್ನಲ್ಲ, ಆಚೆ ಹೋದಾಗ ಮಾತ್ರ ನೋಡೋಣ ಅಂದ್ಬಿಟ್ಟು ತರಿಸ್ಕೊಂಡ್ರು. ಶ್ರೇಯಾನು ಆಟ ಆಡ್ಕೊಂಡು ಅಲ್ಲಿ ಇಲ್ಲಿ ಓಡಾಡ್ತಾನೆ ಇದ್ದರು. ಸೊ ಅವ್ರನ್ನ ಕರ್ಕೊಂಬಂದು ಕೂರಿಸಿ ಕಬಾಬು ಮತ್ತು ಗೀ ರೋಸ್ಟು ಬಿರಿಯಾನಿ ತರಿಸಿದ್ವಿ. ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ಫುಡ್ಡು. ನಮಗೆ ಹೊಟ್ಟೆ ಹಸ್ತಿದ್ದಕ್ಕೋ ಏನು ಕತೆನೋ ಗೊತ್ತಿಲ್ಲ, ಬಟ್ ಫುಡ್ ಮಾತ್ರ ಸೂಪರ್ ಅನ್ನಿಸ್ತು. ಹೊಟ್ಟೆ ತುಂಬ ತಿಂದ್ಬಿಟ್ಟು ಹೋಗ್ಬಿಟ್ಟು ನಾವು ಮಲ್ಕೊಂಬಿಟ್ವಿ. ಏನಿದು? ಚಿಕನ್ ಗೀ ರೋಸ್ಟ್. ಇದು ಕಷ್ಟೊಂದು ಹಾಕಿಲ್ಲ, ಹಾಕೋದ್ರೆ ಅಷ್ಟೊಂದಿಲ್ಲ. ನೀವು ಯಾವ ಫುಡ್ ಆರ್ಡ್ರ್ ಮಾಡಿದ್ರು ಅದರಲ್ಲಿ ಕೋಕೋನಟ್ ಎಸೆನ್ಸ್ ಇದ್ದೇ ಇರುತ್ತೆ. ನಮ್ಮ ಬೆಂಗಳೂರು ತುಮಕೂರು ಸ್ಟೈಲ್ ಥರ ಫುಡ್ ಸಿಗೋದು ಸ್ವಲ್ಪ ಕಷ್ಟ. ಎಲ್ಲದರಲ್ಲೂ ಕೋಕೋನಟ್ ಎಸೆನ್ಸ್ ಇದ್ದೇ ಇರುತ್ತೆ. ಬಟ್ ಈ ಒಂದು ಹೋಟೆಲಲ್ಲಿ ಅಷ್ಟೊಂದು ಇರಲಿಲ್ಲ. ಸೊ ನಮಗೆ ಹೊಟ್ಟೆ ತುಂಬ ಊಟ ಮಾಡೋಕ್ಕಾಯ್ತು. ಬೇಗ ಊಟ ಮಾಡಿಕೊಂಡು ಸುಮ್ಮನೆ ಸುಸ್ತಾಗಿ ಹೋಗೋಯ್ತು. ಶ್ರೇಯಾನು ಅಷ್ಟೇ, ಅಮ್ಮ ನಡಿ ಬೀಚಿಗೆ ಹೋಗೋಣ ನಡಿ, ಅಷ್ಟು ಆಟ ಆಡಿ ವಾಪಸ್ ಕರ್ಕೊಂಬಂದು ಸ್ನಾನ ಎಲ್ಲ ಮಾಡಿಸಿದ್ದೀವಿ. ಬಟ್ ಸ್ಟಿಲ್ ಇನ್ನೂ ಅವನಿಗೆ ಬೀಚಲ್ಲಿ ಆಡಬೇಕು ಅಂತ ಅನ್ನಿಸ್ತಾಯಿತ್ತು. ನಮ್ಮ ಮಗು ಜೊತೆ ನಾವು ಮಕ್ಕಳಾಗಿ ಸಖತ್ತಾಗಿ ಆಟ ಆಡಿದ್ವಿ. ಈ ಒಂದು ಮೆಮೊರೀಸ್ ನಮ್ಮ ಲೈಫ್ ಲಾಂಗ್ ಇರುತ್ತೆ ಅಂತಲೇ ಹೇಳ್ಬೋದು. 3 ಜನನೂ ಒಂದೊಂದು ಜೋಕಾಲಿ ಮೇಲೆ ಕೂತ್ಕೊಂಡು ಸ್ವಲ್ಪ ಹೊತ್ತು ಆಟ ಆಡಿ, ಸ್ವಲ್ಪ ಹೊತ್ತು ಅಂದರೆ ಒಂದು 2 ನಿಮಿಷ ಅಷ್ಟೇ, ಯಾಕಂದರೆ ಯಾವಾಗಿನ್ನೂ ತಿಂದಿದ್ವಲ್ಲ ಅಂತ. ಅದಾಗಿದ್ದ ತಕ್ಷಣ 3 ಜನನೂ ಹೋಗಿ ಫ್ಲ್ಯಾಟ್ ಆದ್ವಿ. ಅದಾದಮೇಲೆ ಎದ್ದ ಮೇಲೆ ಸಂಜೆ ಈವ್ನಿಂಗು ಶ್ರೇಯಾನ್ ಬರ್ಡೇನ ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ವಿ ಅಂತ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. ಯಾಕೆ ಸಾಕಾಗೋಯ್ತಾ?